ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಎಲ್ಲ MLAಗಳು, ಬೆಳಗಾವಿ ಜಿಲ್ಲಾ MLAಗಳು, ಪಂಚಮಸಾಲಿದ ಎಲ್ಲ MLAಗಳು ಕೂಡಿ, ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮಗೆ 2A ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಅವರಿಗೆ ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಅದು ಕೊಡಬೇಕು ಅನ್ನೋ ಅಂಥ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು, ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೊತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಏನು MHನವರು ಮೊನ್ನೆ ಸಭೆಯನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿನೂ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅವರಾಗಿರುವಂತ ಒಳಗಡೆ ಮೊದಲನೇದಾಗಿ ಕರ್ಕೊಳ್ಬಾರ್ದು. ಯಾಕೆಂದ್ರೆ ಅವರು ಮರಾಠಿ ಭಾಷೆನ ಒಳಗೆ ಅದು ಮರಾಠಿ ಪತ್ರನೂ ಬರ್ಕೊಂಡು ಬಂದಿರ್ತಾರ. ಆ ಪ್ರಕಾರ ನೀವು ಮನವಿ ತಗೊಳ್ಬಾರ್ದು. ನೀವು ಹೇಳಿದ್ದು ಕರಾಳ ದಿನಾಚರಣೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಮತ್ತು ಯಾವ ರೀತಿಯಿಂದ ಕರಾಳ ದಿನಾಚರಣೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರಲ್ಲ, ಈಗ ಮತ್ತು ಮಹಾಮೇಳವನ್ನು ಮಾಡ್ತಾರಲ್ಲ, ಅಧಿವೇಶನ ಬಂದಾಗೂ ಮಹಾಮೇಳ ಮಾಡ್ತಾರೆ. ರಾಜ್ಯೋತ್ಸವ ಬಂದ್ರೆ ಕರಾಳ ದಿನಾಚರಣೆ ಮಾಡ್ತಾರ. ಇದು ಯಾರಿಂದ ಇದು ಮಾಡ್ತಾ ಇದಾರೆ? ಇದು ಯಾರು ಇವರಿಗೆ ಒಳಗಿಂದ ಒಳಗೆ ರಾತ್ರಿ ಪರ್ಮಿಷನ್ ಕೊಡ್ತಾರ? ಯಾರ ಕಾರಣದಿಂದ ಕೊಡ್ತಾರೆ? ಸರ್ಕಾರದಿಂದ ಅಂತರ ಅನುಮತಿ ಇಲ್ಲ. ಯಾವತ್ತಾದ್ರೂ ಸರ್ಕಾರ ನಾವು ಯಾರಿಗೂ ಕೊಡೋದಿಲ್ಲ ಅಂತ ಸಾಕಷ್ಟು ಬಾರಿ ಸರ್ಕಾರ ಹೇಳ್ತಾರೆ. 2023ರಲ್ಲಿ ಯಾವ ರೀತಿ ಅವರು ಬೆಂಗಳೂರಿಂದ IGP ಅವರು ಬಂದು ಅವ್ರನ್ನೆಲ್ಲರನ್ನೂ ಒಳಗೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇದನ್ನ ಹಾಕಲೇಬೇಕು. ಇಲ್ಲ ಅಂದ್ರೆ ಇದು 6ನೇ ತಾರೀಕಿನ ಹತ್ರ ರಾಜ್ಯಾಧ್ಯಕ್ಷರನ್ನ ಕರೆಸಿ ಬೆಂಗಳೂರಿಂದ ಸಾಕಷ್ಟು ಜನ ಬರ್ತಾರ. ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡ್ಬೇಕಂತ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಅಲ್ಲಿ ಎಲ್ಲಿ ಮಾಡ್ತಾರಲ್ಲ ಅವರು, ಅಲ್ಲೇ ಹೋಗಿ ನಾವು ಮಚ್ಚಿ ಬಿಡುವಂತ ಕೆಲಸವನ್ನು ಸಾವಿರಾರು ಜನದಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕುತ್ತಿಗೆ ಕೈಯಾಗಿ ಓಡೋಗಿ ಬೆಣ್ಣೆ ಹಚ್ಚಿಕರೆ ಸಿಗ್ಲಿಲ್ರಿ. ಒಂದು ಹುಡುಗರು ಬೆಣ್ಣೆ ಹಚ್ಚಿರ್ತಾರೆ, ಅವ್ರಿಗೂ ಸಿಗ್ಲಿಲ್ಲ. ಎಷ್ಟು ತೊಲಿತ್ರಿ ಬಂಗಾರ? 4 ತೊಲಿ. ಎಷ್ಟು? 4 ತೊಲಿತ್ರಿ. ಅದ ನೀವು ಪೊಲಿಟಿಷನ್ಗೆ ಹೋದಾಗ ಪೊಲೀಸರ ಅದಕ್ಕೆಲ್ಲ ನೀವು ಬಂದು ಸಹಾಯ ಮಾಡ್ರಿ? ಪೊಲೀಸರು ಬಂದ್ರಿ ಇವಾಗ? ಪೊಲೀಸರು ಬಂದ್ರಿ, ಎಂಕ್ವೈರಿ ಮಾಡಿ ಎಲ್ಲ CC ಕ್ಯಾಮ್ರಾ ಅದು ನೋಡಿದ್ರು. ಅದು ಹಾಕೊಂಡು ದಪ್ಪದ ಇತ್ತು. ಏನು ಮೋಟರ್ ಸೈಕಲ್ ಮೇಲೆ ಬಂದಿದ್ರು? ಹೆಂಗೆ ಬಂದಿದ್ರು? ಮೋಟರ್ ಸೈಕಲ್ ಮೇಲೆ ಬಂದಿದ್ರು. ನೀವು ಪ್ರಯತ್ನ ಪಟ್ರಿ? डन है 3 कर सिक्के रोज कर तो ले मैं उनका क्या क्या देखेंगे कमिश्नर ऑफिस की गाड़ी मंगा दे। रुको ना, एकला को भी छोड़ने वाले कमिश्नर ऑफिस को उल्टे बातें करेगा क्या? उल्टे बातें करेगा, देख कदर तो तुम्हारी उल्टे बातें नीचे से बात करो। उल्टे बातें करेगा, दिमाग खराब कर लेते हैं मैया की छोड़ा इनके ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ. ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಡೆ ವಂದನೆಗಳು.